ವೀಕ್ಷಕರೇ ನಮಸ್ಕಾರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ನಡೆದ ಫೈಟ್ನಲ್ಲಿ ಕೊನೆಗೂ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ದಕ್ಕಿದೆ. ಹೀಗಾಗಿ ತಮ್ಮ ಕುಟುಂಬಕ್ಕೆ ಬಂದ ಈ ಅವಕಾಶವನ್ನು ಬಳಸಿಕೊಳ್ಳಬೇಕೆಂಬ ಉಮೇದಿನಲ್ಲಿ ಶಿವಾನಂದ ಪಾಟೀಲ್ ಕಾರ್ಯತಂತ್ರ ಹೆಣೆಯುತ್ತಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಾಗಲಕೋಟೆ ಕ್ಷೇತ್ರದ ಉಸ್ತುವಾರಿಯಾಗಿದ್ದ ಶಿವಾನಂದ ಪಾಟೀಲ್ ಆಗಲೂ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿದ್ದರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ವೀಣಾ ಕಾಶಪ್ಪನವರ ಪರ ಚುನಾವಣೆ ಮಾಡಿದ್ದರು. ಮೋದಿ ಅಲೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಕೊರತೆ ಸೇರಿದಂತೆ ಹಲವು ಕಾರಣದಿಂದನೇ ಇರಬೇಕು ವೀಣಾ ಕಾಶಪ್ಪನವರು ಸೋಲನ್ನು ಅನುಭವಿಸಿದ್ರು. ಲೋಕಸಭಾ ಅಭ್ಯರ್ಥಿಗಳು ಅಂತಿಮವಾಗ್ತಿದ್ದಂತೆ ಇತ್ತ ವೀಣಾ ಕಾಶಪ್ಪನವರ ಬಂಡಾಯದ ಬಿಸಿ ಜೋರಾಗ್ತಾ ಇದೆ. ಯಾರೇ ಸಂಧಾನ ಮಾಡಿದ್ರು ಕೂಡ ಸಂಧಾನಕ್ಕೆ ವೀಣಾ ಕಾಶಪ್ಪನವರು ರೆಡಿ ಇಲ್ಲ. ಇತ್ತ ಡಿಸಿಎಂ ಸಿಎಂ ಇಬ್ಬರೂ ಕೂಡ ಸಂಧಾನ ಕರೆದು ಮಾತುಕತೆ ನಡೆಸಿದ್ರು. ಆದ್ರೆ ಅವಾಗ ಸೈಲೆಂಟ್ ಆಗೋಗಿದ್ದ ವೀಣಾ ಕಾಶಪ್ಪನವರು ಈಗ ಮತ್ತೆ ಡಬಲ್ ಎನರ್ಜಿಯಲ್ಲಿ ರಿಟರ್ನ್ ಬಂದಿದ್ದಾರೆ. ಇನ್ನು 2 ದಿನಗಳ ಹಿಂದೆ ಅಷ್ಟೇ ಹೈಕಮಾಂಡ್ ನಿಂದ ಕರೆ ಬಂದು ಮಾತುಕತೆ ಆದ ತಕ್ಷಣ ವೀಣಾ ಕಾಶಪ್ಪನವರು ಸುದ್ದಿಗೋಷ್ಠಿಗೆ ಹಾಜರಾಗಿರಲಿಲ್ಲ. ಆದ್ರೆ ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಪಾಟೀಲ್ ಹಾಗೂ ವಿಜಯಾನಂದ ಕಾಶಪ್ಪನವರು ಭಾಗಿಯಾಗಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ ವಿಜಯಾನಂದ ಕಾಶಪ್ಪನವರು, ನಾವು ಸಂಪೂರ್ಣ ಸಂಯುಕ್ತಗೆ ಬೆಂಬಲ ನೀಡ್ತೀವಿ. ಪ್ರಚಾರಕ್ಕೆ ವೀಣಾ ಕೂಡ ಸಂಯುಕ್ತ ಜೊತೆಗೆ ಹೋಗ್ತಾರೆ. ಅವರು ಅಕ್ಕ ತಂಗಿ ಸಂಬಂಧ. ಆದ್ರೂ ಕೂಡ ವೀಣಾ ಅವರಿಗೆ ಸ್ವಲ್ಪ ಮನಸ್ಸಿಗೆ ಜಾಸ್ತಿನೇ ನೋವಾಗಿದೆ. ಪಾಪ ಹೆಣ್ಮಗಳಲ್ವಾ, ಅವರು ಅದನ್ನ ಸ್ವಲ್ಪ ಮರೀಲಿಕ್ಕೆ ಟೈಮ್ ತಗೊಳ್ತಾರೆ. ಆದ್ರೂ ಕೂಡ ಇದು ನಮ್ಮ ಕುಟುಂಬಕ್ಕೆ ಸಿಕ್ಕಂತ ಒಂದು ವಿಚಾರ, ಸಂಬಂಧಪಟ್ಟಂತೊಂದು ವಿಚಾರ. ಆದ್ರಿಂದ ನಮ್ಮ ಕುಟುಂಬದಲ್ಲಿಯೇ ನಾವು ಇದನ್ನ ಪರಿಹಾರ ಕಂಡುಕೊಳ್ತೀವಿ ಅಂತ ವಿಜಯಾನಂದ ಕಾಶಪ್ಪನವರು ಹೇಳಿದಾಗ ವೀಣಾ ಕಾಶಪ್ಪನವರು ಇದಕ್ಕೆ ಸರಿ ಅಂದಿದ್ದಾರೆ. ಆದ್ದರಿಂದ ಈ ಸುದ್ದಿಗೋಷ್ಠಿಯಲ್ಲಿ ವಿಜಯಾನಂದ ಕಾಶಪ್ಪನವರು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡ್ವಿ. ಆದ್ರೆ ಸಡನ್ ಆಗಿ ಇನ್ನೊಂದು ವಿಡಿಯೋನ ರಿಲೀಸ್ ಮಾಡಿದಂತ ವೀಣಾ ಕಾಶಪ್ಪನವರು, ನಾನು ಸಮಾಧಾನ ಆಗಿಲ್ಲ, ನನಗೆ ಟಿಕೆಟ್ ಕೊಡದೇ ಇರೋದಕ್ಕೆ ರೀಸನ್ ಏನು, ಕಾರಣಗಳೇನು, ನಾನು ಸತತವಾಗಿ ಪಕ್ಷಕ್ಕಾಗಿ ದುಡಿದವಳು, ಜನರ ಮಧ್ಯ ಇದ್ದವಳು. 2019ರ ಚುನಾವಣೆಯಲ್ಲಿ ನಾನೊಬ್ಬಳೇ ಮಹಿಳಾ ಅಭ್ಯರ್ಥಿ, ಅದರಲ್ಲೂ ನಾನು ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ನಮ್ಮ ಪಕ್ಷಕ್ಕಾಗಿ ನಾನು ನಿಂತಿದ್ದೆ. ಜನರ ಕಷ್ಟ ನಷ್ಟ ಏನು ಅಂತ ತಿಳಿಯಲು ಜನರ ಮಧ್ಯ ನಾನಿದ್ದೆ. ಹೀಗಿರುವಾಗ ನನಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಏನ್ ಮೇನ್ ರೀಸನ್ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ವೀಣಾ ಕಾಶಪ್ಪನವರು ತಮ್ಮದೇ ಆದಂತ ನಿಲುವಿನಲ್ಲಿ ದೃಢವಾಗಿ ನಿಂತಿದ್ದಾರೆ. ಈ ನಡುವೆ ವೀಣಾ ಕಾಶಪ್ಪನವರು ಕಾರ್ಯಕರ್ತರ ಸಭೆ ಕರೆದು ಅವರೊಟ್ಟಿಗೆ ಮಾತನಾಡಿ ತಮ್ಮ ದುಃಖವನ್ನ ತೋಡಿಕೊಂಡ್ರು. ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ತನಗೆ ಟಿಕೆಟ್ ಕೈ ತಪ್ಪಿದ ಆ ವಿಷಯ ತಿಳಿದು. ವೀಣಾ ಕಾಶಪ್ಪನವರು ಸತತವಾಗಿ ದುಡಿದವರು, ಜನಸ್ಪಂದನೆ ಇದ್ದವರು ಕೂಡ. ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತರೂ ಕೂಡ ನಿಮಗೆ ನಾವು ಬೆಂಬಲ ಕೊಡ್ತೀವಿ, ನೀವು ಬಂಡಾಯ ಎದ್ದು ಬಂಡಾಯ ಅಭ್ಯರ್ಥಿಯಾಗಿ ನಿಂತರೂ ಕೂಡ ನಿಮ್ಮನ್ನ ನಾವು ಗೆಲ್ಲಿಸ್ತೀವಿ ಅಂತ ವೀಣಾ ಕಾಶಪ್ಪನವರ ಬೆಂಬಲಿಗರು ಧೈರ್ಯವಾಗಿ ನಿಂತಿದ್ದಾರೆ. ಇತ್ತ ವಿಜಯಾನಂದ ಕಾಶಪ್ಪನವರು ಸಮಾಧಾನ ಮಾಡಿದ್ರು, ಹೈಕಮಾಂಡ್ ನಿಂದ ಕರೆ ಮಾಡಿ ಸಮಾಧಾನ ಮಾಡಿದ್ರು ಕೂಡ ವೀಣಾ ಕಾಶಪ್ಪನವರು ನಿತ್ತ ನಿಲುವಿನಲ್ಲಿ ದೃಢವಾಗಿದ್ದಾರೆ. ತನಗೆ ಟಿಕೆಟ್ ಸಿಗ್ಲೇಬೇಕು, ನಾನು ಈ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡ್ಲೇಬೇಕು, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಸಂಯುಕ್ತಗೆ ಟಿಕೆಟ್ ಕೊಟ್ಟಿದ್ದೀರಾ, ಅವಳಿಗಿಂತ ಹಿರಿಯಳು ನಾನು, ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಹೀಗಿರುವಾಗ ನನಗೆ ಇರುವಂತ ಅನುಭವಕ್ಕೆ ನೀವು ನನಗೆ ಟಿಕೆಟ್ ಯಾಕೆ ಕೊಡ್ಲಿಲ್ಲ ಅನ್ನೋದು ವೀಣಾ ಕಾಶಪ್ಪನವರ ಪ್ರಶ್ನೆ. ಒಟ್ನಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದ ವೀಣಾ ಕಾಶಪ್ಪನವರು ಇಂದು ದಿಢೀರ್ ಬೆಂಗಳೂರಿಗೆ ಭೇಟಿ ನೀಡಿದ್ದಾರೆ. ಇದರ ಹಿಂದೆ ಸಿಎಂ ಡಿಸಿಎಂ ಏನಾದ್ರು ಕರೆದು ಮಾತುಕತೆ ನಡೆಸ್ತಾರೋ, ಅಥವಾ ಹೈಕಮಾಂಡ್ ನಿಂದ ಬುಲಾವ್ ಏನಾದ್ರೂ ಬಂದಿದ್ಯಾ, ಅಥವಾ ವೀಣಾ ಕಾಶಪ್ಪನವರ ಮನಸ್ಸಿಗೆ ಸಮಾಧಾನ ಆಗುವಂತ ಯಾವ್ದಾದ್ರು ಉತ್ತರವನ್ನ ಸಿಎಂ ಡಿಸಿಎಂ ಅವರು ಕೊಡ್ತಾರಾ, ಕಾದು ನೋಡಬೇಕು. ಅಂಜಲಿ, ಸ್ಪೆಷಲ್ ಡೆಸ್ಕ್, BN TV, ಇದು ನಿಮ್ಮ ಧ್ವನಿ. ಮತ್ತಷ್ಟು ಅಪ್ಡೇಟ್ಗಾಗಿ BN TV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.